ನಮಸ್ಕಾರ. ಮಾರ್ನಿಂಗ್ ಬೈಟ್ಸ್ಗೆ ಸ್ವಾಗತ. ಇವತ್ತಿನ ವಿಷಯ ದೇಣಿಗೆ ಕೇಳಿ ಬರೋರು. ದೇಣಿಗೆ ನಾವು ಕೊಡಬೇಕು ಕೊಡಬಾರ್ದು, ಬನ್ನಿ ಮಾತಾಡೋಣ. ಇವತ್ತು ದೇಣಿಗೆ ವಿಚಾರ ನೆನಪಾಯಿತು. ಭಾಳಷ್ಟು ಜನ ಅವ್ರ ಊರಿನ ಕಾರ್ಯಕ್ರಮಗಳಿಗೆ ದೇಣಿಗೆ ಕೇಳಿ ಬರ್ತಾರೆ. ಹೆಚ್ಚಿನವರು ಗಣೇಶೋತ್ಸವ, ದಸರಾ ಆಚರಣೆ, ಇದರ ಜೊತೆಯಲ್ಲಿ ಊರಿನ ದೇವಸ್ಥಾನದ ರಥೋತ್ಸವ, ಶ್ರಾವಣ ಮಾಸ ಆಚರಣೆ, ಈ ರೀತಿ ಅವರ ಸಮಿತಿ ಮೂಲಕ ದೇಣಿಗೆ ಕೇಳಕ್ಕೆ ಬರ್ತಾರೆ. ಇನ್ನು ದಸರಾದಲ್ಲಿ ದಸರಾ ಕುಸ್ತಿ ನಡೆಸೋರು ಬರ್ತಾರೆ. ಇನ್ನು ಕೆಲವರು ಅವರು ಏಕಾಂಗಿಯಾಗಿ ಬರ್ತಾರೆ. ಅವರು ಯಾವ ರೀತಿ ದೇಣಿಗೆ ಕೇಳ್ತಾರಂತ ಅವರು ವೈಯಕ್ತಿಕ ವಿಚಾರಗಳಿಗೆ ಬಂದಿರ್ತಾರೆ. ಮದುವೆ ಇರ್ಬೋದು, ಇನ್ನೊಂದಿರ್ಬೋದು, ಏನೋ ಒಂದು ಸಹಾಯ ಬೇಕಾಗಿರುತ್ತೆ ಅವ್ರಿಗೆ. ಹಾಗಂತ ನಾವು ಕೂಡ ದೇಣಿಗೆಯಿಂದನೇ ಅದೆಲ್ಲದೂ ನಡೆಯಕ್ಕೆ ಸಾಧ್ಯವೂ ಇಲ್ಲ. ನಾವು ಕೊಡೋದು ಅಲ್ಪ ದೇಣಿಗೆ. ಹನಿ ಹನಿ ಕೂಡಿದರೆ ಹಳ್ಳ, ತೆನೆ ತೆನೆ ಕೂಡಿದರೆ ಬಳ್ಳ ಅಂತ ಗಾದೆ ಅಂತೆ. ಎಲ್ಲ ಜನರಿಂದ ಸೇರಿಸಿ ಅದೊಂದು ದೊಡ್ಡ ಮೊತ್ತವಾಗಿ ಅದರ ಉದ್ದೇಶಿತ ಕಾರ್ಯಕ್ರಮ ಯಶಸ್ವಿಯಾಗುತ್ತೆ. ಇನ್ನು ಕೆಲವರು ಕನ್ನಡ ರಾಜ್ಯೋತ್ಸವಕ್ಕೆ ಬರ್ತಾರೆ. ಇನ್ನು ಕೆಲವರು ಯಾರಿಗೋ ಸನ್ಮಾನ ಮಾಡಬೇಕಾಗಿದೆ ಅಂತ ಬರ್ತಾರೆ. ಇನ್ನು ಕೆಲವರು ಆರ್ಕೆಸ್ಟ್ರಾ ಇದೆ, ಹೀಗೆ ಬರ್ತಾರೆ. ಇನ್ನೂ ವಿಶೇಷವಾಗಿ ಕೆಲವರು ಬೇರೆ ಬೇರೆ ಊರಲ್ಲಿ ಅನಾಥಾಶ್ರಮ ನಡೆಸ್ತಾ ಇದ್ದೀವಿ, ಅದಕ್ಕೆ ಸಹಾಯ ಮಾಡಿ ಅಂತಾರೆ. ಹೀಗೆ ಸಹಾಯ ಕೇಳೋರು ನೂರಾರು ಜನ, ಸಹಾಯ ಅವ್ರು ನಿರೀಕ್ಷೆ ಮಾಡೋದು ಸಾವಿರಾರು ಜನರಿಂದ. ನನಗೂ ಒಂದು ಕಾಲದಲ್ಲಿ ಈ ರೀತಿ ಸಹಾಯ ಪಡೆಯೋರು ಹೆಚ್ಚಾಗಿ ಕೆಟ್ಟವರೇ ಕಾಣ್ತಿದ್ರು. ಸಹಾಯ ತಗೊಂಡೋಗಿ, ದೇಣಿಗೆ ತಗೊಂಡೋಗಿ ಕುಡಿಯೋದು ಮಾಡೋದು ಮಾಡಿಕೊಂಡು ಮಾಡ್ತಿದ್ರು. ಇನ್ನು ಯಾವುದೋ ಊರಿನ ಅನಾಥಾಶ್ರಮ ಹೆಸರು ಒಂದು ದುಡ್ಡು ತೊಗೊಂಡು ಹೋಗ್ತಿದ್ರು. ಎಷ್ಟೋ ದಿವಸದ ಮೇಲೆ ಅವ್ರಿಂದ ಪ್ರಕಟಣೆ ಬರೋದು, ನಾವು ಯಾರಿಗೂ ಕಳಿಸಿಲ್ಲ, ಯಾರು ದೇಣಿಗೆ ಕೊಡಬೇಡಿ ಅಂತ. ಇದೆಲ್ಲ ನೋಡಿ ನಾನು ಮನಸ್ಥಿತಿ ಬೆಳೆಸ್ಕೊಬಿಟ್ಟಿದ್ದೆ. ಸಹಾಯ ಕೇಳಕ್ಕೆ ಬಂದವರಿಗೆ ತರಹವಾರಿ ಪ್ರಶ್ನೆ ಹಾಕೋದು ನಾನು. ಇವತ್ತು ಅನ್ಸುತ್ತದೆ ಅದಕ್ಕೆ ಪ್ರಸಂಗ ನಂದು. ಆಮೇಲೆ ಫೋನ್ ನಂಬರ್ ಕೊಟ್ಟೋಗಿ ನಾನು ವಿಚಾರ ಮಾಡ್ತೀನಿ, ನೀವು ವಿಳಾಸ ಕೊಡಿ, ಅಲ್ಲಿ ಕಳಿಸ್ತೀನಿ, ಇಲ್ಲಿ ಕಳಿಸ್ತೀನಿ ಅಂತ ತಗಾದೆ ನಂದು. ಅವರಿಗೂ ಸಿಟ್ಟು ಬರ್ತಿತ್ತು. ಅವರು ಇಲ್ಲಿಂದ ಸಿಟ್ಟಲ್ಲಿ ಹೋಗ್ತಿದ್ರು. ಇವತ್ತು ಆಲೋಚನೆ ಮಾಡಿದರೆ ನನ್ನದು ಅಧಿಕ ಪ್ರಸಂಗ, ದುರಂಕಾರ ಅಂತೆಲ್ಲ ಅನಿಸುತ್ತೆ. ಆದರೆ ಅದಕ್ಕೊಂದು ಕಣ್ಣು ತೆರೆಸಿದ್ದು ಒಂದು ಘಟನೆ ಹೇಳಲೇಬೇಕಾಗತ್ತೆ. ಒಂದಿನ ನಾನು ಮತ್ತು ಹಿಮೇಲೆ ಶಿವಪ್ಪನವರು, ಅವರು ತಾಲೂಕು ಪಂಚಾಯತ್ ಅಧ್ಯಕ್ಷರು, ಆ ಜಿಲ್ಲಾ ಪಂಚಾಯತ್ ಸದಸ್ಯ ಇದ್ದೆ. ಬಾಗಿ ಸತ್ಯನಾರಾಯಣ ಅಂತ ಹೆಗ್ಗೋಡ್ ಹತ್ರ ಇದ್ದಾರೆ, ಸಜ್ಜನರು. ಅವರು ತಾಲೂಕು ಪಂಚಾಯತ್ ಮೆಂಬರ್ ಆಗಿದ್ದರು. ನಂತರ ಅನೇಕ ಸಂಘ ಸಂಸ್ಥೆಗಳಲ್ಲಿ ಅವರು ಜವಾಬ್ದಾರಿ ವಹಿಸಿದ್ದಾರೆ. ಈಗಲೂ ಕೂಡ ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳನ್ನು ಆ ಭಾಗದಲ್ಲಿ ಜನ ವ್ಯಕ್ತಪಡಿಸ್ತಾರೆ. ಅವ್ರ ಮನೆಗೆ ಹೋಗಿದ್ವಿ. ಸಂಜೆ 3-4-5 ಗಂಟೆ ಇರ್ಬೋದು. ಅವರು ಕಾಫಿ ಕೊಡು ಹೋಗ್ಬೇಕು ಅಂದರು. ಆಯಿತು ಅಂತ ಕೂತ್ಕೊಂಡ್ವಿ. ಅಷ್ಟೊತ್ತಿಗೆ 1-2 ಜನ ರಸೀದಿ ಪುಸ್ತಕ ಇಟ್ಕೊಂಡ್ಬಂದರು. ಒಂದು ಕರಪತ್ರ, ರಸೀದಿ ಪುಸ್ತಕ ಕೊಟ್ಟರು. ಅವರು ರಸೀದಿ ಪುಸ್ತಕ ತಗೊಂಡು, ಕರಪತ್ರ ತಗೊಂಡು 1 ನಿಮಿಷ ಅಂತ ಮನೆ ಒಳಗೆ ಹೋದರು. ನಾನು ಅದನ್ನು ಗಮನಿಸ್ತಿದ್ದೆ. ಒಳಗೆ ಹೋದವರು 101 ರೂಪಾಯಿ ತಂದು ಅವ್ರ ಕೈಲಿಟ್ಟು, ನನಗೆ ಇವತ್ತು ಕೊಡ್ಲಿಕ್ಕೆ ಆಗ್ತಾರೆ ಅಂತದಿಷ್ಟೇ, ದಯಮಾಡಿ ಸ್ವೀಕಾರ ಮಾಡಿ, ಅನ್ಯತಾ ಭಾವಿಸಬಾರ್ದು ಅನ್ನೋ ಒಂದು ವರ್ಡನ್ನು ಹೇಳಿದರು. ಬಂದವರು ಅದನ್ನು ತಗೊಂಡು 101 ರೂಪಾಯಿ ರಸೀದಿನ ಬರೆದು ಕೊಟ್ಟು ನಮಸ್ಕಾರ ಮಾಡಿ ಹೋದರು. ನಾನು
ಭಾಗಿ ಸತ್ಯನಾರಾಯಣವ್ರಿಗೆ ಕೇಳಿದೆ, ನೀವು ಈ ರೀತಿ ದೇಣಿಗೆ ಕೇಳಕ್ಕೆ ಬರ್ತಾರಲ್ಲ, ಎಲ್ಲರಿಗೂ ಹಣ ಕೊಟ್ಟು ಕಳಿಸ್ತೀರಾ? ನನಗೂ ಕೆಲವು ಸಾರಿ ಅನ್ನಿಸ್ತದೆ ಮಾರಾಯ, ಕೆಲವರು ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಆದರೆ ನಮ್ಮ ತಂದೆಯವರು ನಮಗೊಂದು ಕಾಯ್ದೆ ಮಾಡಿಬಿಟ್ಟಿದ್ದಾರೆ ಮನೆಯಲ್ಲಿ ಅಂದರು. ಏನು? ಯಾರೇ ಹಣ ಕೇಳಿ ಬರಲಿ, ದೇಣಿಗೆ ಕೇಳಿ ಬರಲಿ, ಅವ್ರ ಕೆಲಸದ ಬಗ್ಗೆ ವಿಮರ್ಶೆ ಮಾಡಬೇಡ. ಆಮೇಲೆ ಅವರಿಗೆ ಬರೀ ಕೈಯಲ್ಲಿ ವಾಪಸ್ ಕಳಿಸ್ಬೇಡ. ಒಳ್ಳೆಯರೋ ಕೆಟ್ಟವರೋ, ಒಳ್ಳೇದು ಮಾಡಿದ್ರು ಅವ್ರಿಗೆ ಪುಣ್ಯ, ಕೆಟ್ಟದ್ದು ಮಾಡಿದ್ರು ಅವ್ರಿಗೆ ಪಾಪ. ಅದು ನಾವು ವಿಚಾರ ಮಾಡೋದೇ ಬೇಡ. ನೋಡು, ಒಳ್ಳೆಯರು ಅನಿಸಿದರೆ ನಮ್ಮ ದಾನ ಸದ್ವಿನಿಯೋಗ ಆಗುತ್ತೆ ಅನಿಸಿದರೆ ಜಾಸ್ತಿ ಕೊಡು. ಬೇಡ, ನಿನಗೆ ಯಾಕೋ ಅಪನಂಬಿಕೆ ಇದೆಯಾ, ತಗೊಂಡವ್ರ ಬೆಲೆ ನಂಬಿಕೆ ಅಲ್ವಾ, ಒಂದು ನಂಬಿಕಸ್ತಿಯಾಗಿ ಒಂದು ದೇಣಿಗೆ ಕೊಟ್ಟು ಕಳಿಸ್ಬಿಡು. ಕಡಿಮೆ ಕೊಡಬೇಡ. ಅವ್ರು ನಿನ್ನ ಮನೆ ತನಕ ಬಂದಿದ್ದಕ್ಕಾದ್ರು ಆಲೋಚನೆ ಮಾಡಬೇಕು ಅಂತ ಹೇಳಿಬಿಟ್ಟಿದ್ದಾರೆ. ಅದ್ರ ಪ್ರಕಾರನೇ ಅವ್ರು ನಡೀತಾ ಇದ್ದರು. ಆದ್ದರಿಂದ ನಾನು ಅದನ್ನು ಪಾಲನೆ ಮಾಡಿದ್ದೀನಿ ಅಂದರು. ಅವತ್ತೇ ನನಗೆ ನನ್ನ ತಲೆಯಲ್ಲಿ ಒಂದು ಮಿಂಚಿನ ಸಂಚಾರ ಆಯಿತು. ನಾನು ಎಲ್ಲಿ ತಪ್ಪು ಮಾಡ್ತಿದ್ದೀನಿ ಅನ್ನೋದು ನನಗೆ ಅರಿವಾಯಿತು. ನಾನು ಈ ರೀತಿ ದೇಣಿಗೆ ಕೇಳಿದವರಿಗೆ ಏನೇನೋ ನೆಪ ಹೇಳ್ತಿದ್ದೆ, ದೇಣಿಗೆ ಕೊಡದೆ ಜಿಪುಣತನ ಮಾಡ್ತಿದ್ದೆ. ಅದು ಮಾಡ್ಕೊಂಡು ನನ್ನ ಕೃತ್ಯ ಸರಿ, ನಾನು ಮಾಡಿದ್ದು ಸರಿ ಅಂತ ನಂದು ಸಮರ್ಥನೆ ಬೇರೆ, ನನ್ನ ಬೆನ್ನು ನಾನೇ ತಟ್ಕೊತಿದ್ದೆ. ಅವತ್ತಿಂದ ನಾನು ಈ ವಿಚಾರದಲ್ಲಿ ಬದಲಾದೆ. ಯಾರೆಂತಕ್ಕೆ ಬಂದರು ನಮ್ಮ ಸಂಸ್ಥೆಯಲ್ಲಿ ಅವರ ರಸೀದಿ ತಗೊಳ್ಳೋದು, ಅವರ ಕಾರ್ಯದ ಬಗ್ಗೆ ನಮಗೆ ತಿಳಿದಷ್ಟು ಕೊಡೋದು, ಇದು ನಿರಂತರವಾಗಿ ಬಂದಿದೆ. ಈಗ ನಾನು ಅದನ್ನು ಕೊಡೋಕ್ಕೆ ಹೋಗಲ್ಲ, ನಮ್ಮ ಅಣ್ಣನಿಗೆ ಬಿಟ್ಬಿಟ್ಟಿದ್ದೀನಿ. ಯಾಕಂದ್ರೆ ನಾನು ಹೆಚ್ಚಿನ ಸಂದರ್ಭದಲ್ಲಿ ಇರಲ್ಲ, ಬಂದವರಿಗೆ ನಾನು ಇಲ್ಲ ಅನ್ನೋದು ಒಂದು ಕಾರಣ ಆಗಬಾರ್ದು ಅಂತ ನಮ್ಮ ಅಣ್ಣನಿಗೆ ಜವಾಬ್ದಾರಿ. ಲೆಕ್ಕದಲ್ಲಿ ನೋಡ್ತೀನಿ, 100, 500, 1000 ರೂಪಾಯಿ ತನಕ ಇರುತ್ತೆ. ಆದರೆ ಹೆಂಡ ಕುಡಿಯಕೊಂಡು ಬರೋರಿಗೆ, ಹೆಂಡ ಕುಡಿಯೋಕ್ಕೆ ದೇಣಿಗೆ ಪಡೆಯೋರಿಗೆ ನಾನು ಮಾತ್ರ ಕೊಡಲ್ಲ. ಅದೇನೇ ಇರ್ಬೋದು. ಊಟ ಬೇಕಾ ಕೊಡ್ತೀನಿ, ಫ್ರೀ ಊಟ ಕೊಡಿಸ್ತೀನಿ, ಬಸ್ ಚಾರ್ಜ್ ಕೊಡ್ಬೋದು. ಆದರೆ ಹೆಂಡ ಕುಡಿಯೋಕ್ಕೆ ದುಡ್ಡು ಮಾತ್ರ ನಾನು ಕೊಡಲ್ಲ. ಇದು ಭಾಗಿ ಸತ್ಯನಾರಾಯಣ ಮನೆಗೆ ಹೋದಾಗ ನನ್ನ ಕಣ್ಣು ತೆರೆಸಿದ ಒಂದು ಘಟನೆ. ದೇಣಿಗೆ ಪಡೆಯೋರು, ದೇಣಿಗೆ ಕೊಡೋರು ವಿಚಾರದಲ್ಲಿ ಆದ ಬದಲಾವಣೆ. ಇದಿಷ್ಟು ಇವತ್ತಿನ ಮಾರ್ನಿಂಗ್ ಬೈಟ್ಸ್. ನಮಸ್ಕಾರ.